ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಬನ್ನಿ ಫ್ರೆಂಡ್ಸ್, ಇವತ್ತು ನಾನೊಂದು ಪರಿಶುದ್ಧವಾದ ಕುಂಕುಮ ಮನೆಯಲ್ಲೇ ಹೇಗೆ ತಯಾರಿಸೋದು ಅಂತ ಹೇಳ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಇದಕ್ಕೆ ಒಂದು 4 ಸ್ಪೂನು ಅರಿಶಿನದ ಪುಡಿ ತಗೊಂಡಿದ್ದೀನಿ, ಒಂದು 1/4 ಸ್ಪೂನು ಅಡುಗೆ ಸೋಡಾ ತಗೊಂಡಿದ್ದೀನಿ, ಒಂದು 1/4 ಸ್ಪೂನು ಸುಣ್ಣ ತಗೊಂಡಿದ್ದೀನಿ, ಮತ್ತು ಒಂದು ಅರ್ಧ ನಿಂಬೆಹಣ್ಣು ತಗೊಂಡಿದ್ದೀನಿ. ಇವಾಗ ಹೇಗೆ ತಯಾರಿಸೋದು ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈಗ ಸುಣ್ಣನೂ ಮತ್ತು ಸೋಡಾ ಎರಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಈಗ ನಿಂಬೆಹಣ್ಣು ಹಾಕ್ಕೊಬಿಡೋಣ. ಈಗ ಇದು ಎಲ್ಲ ಮಿಕ್ಸ್ ಮಾಡಿಬಿಡೋಣ. ಇದೆಲ್ಲ ನಿಂಬೆಹಣ್ಣೆಲ್ಲ ಹಾಕ್ಕೊಂಡು ಫುಲ್ಲು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಇದು ಮಿಕ್ಸ್ ಮಾಡ್ತಾ 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 ಕಲರ್ ಬರುತ್ತೆ. ಯಾವಾಗಲೂ ಅರಿಶಿಣದಲ್ಲಿ ಮಾಡಿರೋ ಕುಂಕುಮನೇ ದೇವ್ರಿಗಿಡೋದಕ್ಕೆ ಶ್ರೇಷ್ಠವಾಗಿರೋದು. ಈ ಗಂಧಿಗೆ ಅಂಗಡಿಗಳಲ್ಲಿ ಶಾಪ್ಗಳಲ್ಲೆಲ್ಲ ಮಾರ್ತಾರೆ, ಅದೆಲ್ಲ ಆ್ಯಸಿಡ್ ಹಾಕಿ ಮಾಡಿರ್ತಾರೆ, ಅದು ಒಳ್ಳೆಯದಲ್ಲ ಫ್ರೆಂಡ್ಸ್. ಇದನ್ನು ಹೀಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಅದೇನೇ ಕಲರ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 5-6 ನಿಮಿಷ ಈ ಥರ ಬಿಟ್ಬಿಡ್ಬೇಕು ಫ್ರೆಂಡ್ಸ್. ಇದು ಒಂದು 5-6 ನಿಮಿಷ ಬಿಟ್ಟಾದಮೇಲೆ ಕಲರ್ ನೋಡಿ ಹೇಗೆ ಬಂದಿರುತ್ತೆ ನೋಡಿ. ಆಗಲೇ ನನ್ನ ಕೈಯೆಲ್ಲ ರೆಡ್ಗೆ ಆಗ್ತಾಯಿದೆ. ಒಂದು 5-6 ನಿಮಿಷ ಇದನ್ನು ಹೀಗೆ ಬಿಟ್ಬಿಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನೋಡಿ ಈ ಥರ ಆಗಿದೆ. 10 ನಿಮಿಷ ಆನೇ ಆಯಿತು ನಾನು ಬಿಟ್ಟು. ನೋಡಿ ಇವಾಗ ಈ ಥರ ಕಲರ್ಗೆ ಬಂದಿದೆ. ಈಗ ಇದಕ್ಕೆ ನಾವು ನೋಡಿ ಹಸುವಿನ ತುಪ್ಪ ಒಂದು ಸ್ವಲ್ಪ, ಒಂದು 1/4 ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಂಬಿಡೋಣ. ಯಾಕೆಂದರೆ ಒಂಥರ ಸ್ಮೆಲ್ಗೆ ತುಪ್ಪದ ಘಮ ಘಮ ಬರ್ತಾ ಇರುತ್ತೆ, ಚೆನ್ನಾಗಿರುತ್ತೆ ದೇವ್ರ ಮನೆಯಲ್ಲಿ ಯೂಸ್ ಮಾಡೋದಕ್ಕೆ. ಒಂದು ಸ್ವಲ್ಪ, ಒಂದು 1/4 ಪಿಂಚಷ್ಟು ಹಾಕ್ಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡೋಣ. ಇದು ಒಣಗೋದಕ್ಕೆ ಬಿಸಿಲಲ್ಲಿ ಇಕ್ಬಾರ್ದು ಫ್ರೆಂಡ್ಸ್. ಇದೇನಿದ್ರು ಮನೆ ಒಳಗಡೆನೇ ನೆರಳಲ್ಲೇ ಒಣಗಿಸ್ಬೇಕು. ಬಿಸಿಲಲ್ಲಿ ಇಟ್ಬಿಟ್ರೆ ಒಂದು ಸ್ವಲ್ಪ ದಿನ ಆದಮೇಲೆ ಒಂಥರ ಕಲರೆಲ್ಲ ಶೇಡ್ ಆಗಿಬಿಡುತ್ತೆ. ಹಾಗಾಗಿ ಮನೆ ನೆರಳಲ್ಲೇ ಒಣಗಿಸ್ಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ ಕುಂಕುಮ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕಲರ್ಫುಲ್ಲಾಗಿದೆ. ಮೆರೂನ್ ಕಲರ್ ಕುಂಕುಮ. ಇದು ದೇವ್ರಿಗೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಆಚೆ ಎಲ್ಲ ಆ್ಯಸಿಡ್ ಹಾಕಿ ಮಾಡಿರ್ತಾರೆ, ಅದು ನಾವು ಮುಟ್ಟಿದ್ರೂ ನಮಗೂ ಪ್ರಾಬ್ಲಮ್ಮೇ ಅದು ಕೈಯಲ್ಲಿ. ಈ ಥರ ಎಲ್ಲರೂ ಮನೆಯಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಈಸಿಯಾಗಿದೆ, ಇಂಗ್ರೀಡಿಯೆಂಟ್ಸು ತುಂಬ ಕಮ್ಮಿನೇ ಇದೆ. ಇದು ಇನ್ನೊಂದು ಸ್ವಲ್ಪ ಒಣಗಿಬಿಟ್ರೆ ಸಾಕು. ನೀಟಾಗಿ ನಾವೊಂದು ಬಾಕ್ಸಲ್ಲಿ ಹಾಕಿ ಇಟ್ಕೋಬೋದು. ನಾನು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ನಾನು ಮನೆಯಲ್ಲೇ ಯಾವಾಗಲೂ ಕುಂಕುಮ ಮಾಡ್ಕೊಳ್ಳೋದು. ಸ್ವಲ್ಪ ಇತ್ತು, ಅದು ಖಾಲಿ ಆಗ್ತಿತ್ತು, ಹಾಗಾಗಿ ಒಂದು ವಿಡಿಯೋ ಮಾಡಿದೆ ನಿಮಗೂ ತೋರಿಸೋಣ ಅಂತ. ಈ ಥರ ಬಂದಿದೆ. ನೀವು ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೀವು ಮಾಡಿದ್ದೆ ಯಾವ ಥರ ಬಂತು ಅಂತ ನನಗೆ ಹೇಳಿ. ಥ್ಯಾಂಕ್ ಯು.